ಆತ್ಮವಿಚಾರ 58 ವಸ್ತು ಮತ್ತು ಆಲೋಚನೆಗಳನ್ನು ಮೀರಿದ ಸ್ವಯಂ ಮೇಲೆ ಧ್ಯಾನ. ಸೆಲ್ಫ್ ಇನ್ಕ್ವೈರಿ 58 ಮೆಡಿಟೇಷನ್ ಆನ್ ದಿ ಸೆಲ್ಫ್ ಬಿಯಾಂಡ್ ಆಬ್ಜೆಕ್ಟ್ ಅಂಡ್ ಥಾಟ್. बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary, and not self, anatma. However, being the observer of the body, I am permanent,
eternal and Atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ,
ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. ಕಂಟಿನ್ಯೂ ಯುವರ್ ಪ್ರಾಕ್ಟೀಸ್ ಆನ್ ದಿ ಬೇಸಿಸ್ ಆಫ್ ದಿಸ್ ಟ್ರೂತ್ by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. ಥ್ರೂಔಟ್ ದಿ ಪ್ರಾಕ್ಟೀಸ್ henceforth feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ ಅಂಡ್ ದಿ ಮೈಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. अन्तर्यश्च बहिर्विभूततिमिरं ज्योतिर्मयं शाश्वतम्
पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति ಶಾಂತಿ. ಒಂದು ವಸ್ತುವಿನ ಮೇಲೆ ಧ್ಯಾನ ಮಾಡಿದಂತಲ್ಲದೆ ನಿಮ್ಮ ಆತ್ಮನ ಮೇಲೆ ಧ್ಯಾನಿಸಿ. ಆತ್ಮ ತನಗೆ ತಾನೇ ಒಂದು ವಸ್ತುವಾಗಿರಲು ಸಾಧ್ಯವಿಲ್ಲ. ಅಂದ ಮೇಲೆ ಅದರಲ್ಲಿ ನೀವು ಒಂದಾಗಿದ್ದು ಧ್ಯಾನಿಸುವುದು ಹೇಗೆ? ನಿಜವಾದ ಧ್ಯಾನ ವಸ್ತುನಿಷ್ಠೀಕರಣವಲ್ಲ. ಅದು ನಿಮ್ಮ ಅಸ್ತಿತ್ವದಲ್ಲಿ ನೀವೇ ಮೌನವಾಗಿ ತನ್ಮಯರಾಗಿ ಇರುವುದು. ನೀವೇ ಆತ್ಮ. ಆದುದರಿಂದ ಅರಿವನ್ನು ಒಳಮುಖವಾಗಿಸಿ ಅದರ ಮೂಲದ ಮೇಲೆ ಧ್ಯಾನಿಸಿ. ಹಾಗಾಗಿ ಧ್ಯಾನವನ್ನು ಯಾವುದೇ ಪರಿಕಲ್ಪನೆ ಅಥವಾ ರೂಪದ ಮೇಲೆ ಮಾಡದೆ ನಿಮ್ಮ ನಿಜವಾದ ಸ್ವರೂಪದ ಮೇಲೆ ಧ್ಯಾನಿಸಿ. ನಿಮ್ಮ ನಿಜವಾದ ಸ್ವರೂಪದ ಮೇಲೆ ಧ್ಯಾನಿಸಿ. ಮೆಡಿಟೇಟ್ ಆನ್ ದಿ ಸೆಲ್ಫ್, ನಾಟ್ ಆಸ್ ಅನ್ ಆಬ್ಜೆಕ್ಟ್. The self cannot be an object to itself. So, how can it be meditated upon as one? True meditation is not objectification, it is the silent absorption in your own being. You are the self. Therefore, meditate by turning awareness inward into the source. Meditate on the true nature of the meditator, not on any concept or form. ಪ್ರಜ್ಞೆ ಆಲೋಚನೆಯಿಂದ ತಿಳಿಯಲ್ಪಡುವುದಿಲ್ಲ. ಎಲ್ಲ ಆಲೋಚನೆಗಳನ್ನು ತಿಳಿಯಬಲ್ಲ ಪ್ರಜ್ಞೆಯನ್ನು ಆಲೋಚನೆಗಳಿಂದ ತಿಳಿಯುವುದು ಸಾಧ್ಯವಿಲ್ಲ. ನಿಮ್ಮ ಅಸ್ತಿತ್ವವೇ ಆಗಿರುವ ಪ್ರಜ್ಞೆ ಒಂದು ಆಲೋಚನೆಯಲ್ಲ, ಒಂದು ವಸ್ತುವಲ್ಲ. ಅದೆಂದೂ ನಿಮ್ಮಿಂದ ಪ್ರತ್ಯೇಕವಾಗಿಲ್ಲ. ಸಾಕ್ಷಾತ್ ಅರಿವೇ ನೀವಾಗಿದ್ದು ನಿಮ್ಮಿಂದ ಅರಿಯಲ್ಪಡುವ ಯಾವುದೂ ನೀವಲ್ಲ. ಹಾಗಾಗಿ ಯಾವುದು ಎಲ್ಲವನ್ನೂ ತಿಳಿಯುವುದೋ ಅದರಲ್ಲಿ ವಿಶ್ರಾಂತಿ ಪಡೆಯಬೇಕೇ ವಿನ ನಿಮ್ಮಿಂದಲೇ ತಿಳಿಯಲ್ಪಡುವುದರಲ್ಲಿ ಅಲ್ಲ. ಕಾನ್ಷಿಯಸ್ನೆಸ್ ಈಸ್ ನಾಟ್ ನೋನ್ ಬೈ ಥಾಟ್. ದಟ್ ವಿಚ್ ನೋಸ್ ಆಲ್ ಥಾಟ್ಸ್ cannot itself be known by any thought. Consciousness is your very existence, not a thought, not a thing, not separate from you. You are not what you are aware of. You are awareness itself. Rest in that which knows, not in what is known. ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ಇಲ್ಲಿಯವರೆಗೆ ಮಾಡಿಕೊಂಡ ತಪ್ಪು ಗುರುತಿಸುವಿಕೆಗಳನ್ನು ತ್ಯಜಿಸಿ. ನಿಜವಾಗಿಯೂ ಧ್ಯಾನ ಮಾಡಲು ಮನಸ್ಸಿನಿಂದ ಕಲ್ಪಿಸಲ್ಪಟ್ಟ, ಇಂದ್ರಿಯಗಳಿಂದ ಗ್ರಹಿಸಲ್ಪಟ್ಟ ಅಥವಾ ಬುದ್ಧಿಯಿಂದ ವಿಚಾರ ಮಾಡಲ್ಪಟ್ಟ ಯಾವುದರೊಡನೆಯೂ ತಪ್ಪಾಗಿ ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸಿ. ಇವೆಲ್ಲವೂ ನಿಮ್ಮೊಳಗೆ ತೋರುವವೇ ವಿನಃ ಇವೇ ನೀವಲ್ಲ. ನೀವು ಚಲಿಸದ, ಸ್ಪರ್ಶಿಸದ ಮತ್ತು ಬದಲಾಗದ ಸಾಕ್ಷಿಯಾಗಿದ್ದು
ಎಲ್ಲವನ್ನೂ ಗಮನಿಸಬಲ್ಲವರಾಗಿರುವಿರಿ. Abandon misidentification with mind and senses. To meditate truly, cease misidentifying with anything conceived by the mind, perceived by the senses, or reflected by the intellect. These are appearances in you, not you. You are the silent witness, unmoved, untouched, unchanging. ಅವಿಭಾಜ್ಯವು ಮಿತಿ ಇಲ್ಲದ್ದು ಮತ್ತು ಎರಡೆಂಬುದಿಲ್ಲದೆ ಒಂದೇ ಆಗಿರುವ ನಿಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳಿ. ನಿಮ್ಮ ಅದ್ವಿತೀಯವಾದ ಸ್ವರೂಪವನ್ನರಿಯಲು ಯಾವುದೇ ದೃಢೀಕರಣ ಬೇಕಿಲ್ಲ, ಯಾವುದರ ಬೆಂಬಲವೂ ಬೇಕಿಲ್ಲ ಮತ್ತು ಯಾವ ಅನುಭವವೂ ಅಗತ್ಯವಿಲ್ಲ. ನಿಮ್ಮ ಸ್ವರೂಪ ಹೇಗಿದೆಯೋ ಹಾಗೆಯೇ ಇದೆ. ಅದರ ಮೇಲೆ ಧ್ಯಾನ ಮಾಡಿ. ನಿಮ್ಮ ಸ್ವರೂಪ ಹೇಗಿದೆಯೋ ಹಾಗೆಯೇ ಇದೆ. ಅದರ ಮೇಲೆ ಧ್ಯಾನ ಮಾಡಿ. Know your true nature, indivisible, limitless, one. Your true nature, consciousness, is indivisible, limitless, self-luminous, and one without a second. It requires no validation, no support, no experience to be. It simply is. Meditate as that. Consciousness simply is. Meditate as that. ನೀವೇ ಆಗಿರುವ ನಿಮ್ಮ ಅಸ್ತಿತ್ವದ ಬಗ್ಗೆ ವಿಚಾರಿಸಿಕೊಳ್ಳಿ. ನನ್ನ ನಿಜವಾದ ಅಸ್ತಿತ್ವ ಯಾವುದು? ನನ್ನ ನಿಜವಾದ ಅಸ್ತಿತ್ವ ಯಾವುದು ಎಂಬ ವಿಚಾರಣೆಯೇ ನಿಮ್ಮ ಆಂತರಿಕ ಧ್ಯಾನವಾಗಿರಲಿ. ಧ್ಯಾನವನ್ನು ಕಲ್ಪನೆಯ ಆಧಾರದ ಮೇಲೆ ಮಾಡದೆ ಅಂತಶ್ಚಕ್ಷುವಿನಿಂದ, ಒಳ ಅರಿವಿನಿಂದ ಗಮನಿಸುತ್ತಾ ಧ್ಯಾನ ಮಾಡಿ. ಎಲ್ಲ ಬದಲಾವಣೆಗಳಿಗೆ ಆಧಾರವಾಗಿದ್ದರೂ ತಾನು ಮಾತ್ರ ಯಾವುದೇ ಬದಲಾವಣೆಗೆ ಒಳಪಡದಂತೆ ಇದ್ದ ಹಾಗೆ ಇರುವುದನ್ನು ವಿಚಾರ ಮಾಡಿ. ಇನ್ಕ್ವೈರ್ ಇಂಟು ಯುವರ್ ಓನ್ ಬೀಯಿಂಗ್. ಲೆಟ್ ಯುವರ್ ಮೆಡಿಟೇಷನ್ ಬಿ an inward inquiry on what is my true being? What is my true being? Carry out this inquiry not by imagination but by direct inner seeing. Inquire about the unchanging substratum behind all change. ಎಲ್ಲ ಬದಲಾವಣೆಗಳಿಗೆ ಆಧಾರವಾಗಿದ್ದರೂ ತಾನು ಮಾತ್ರ ಯಾವುದೇ ಬದಲಾವಣೆಗೆ ಒಳಪಡದಂತೆ ಇದ್ದ ಹಾಗೆ ಇರುವುದನ್ನು ವಿಚಾರ ಮಾಡಿ. ಇನ್ಕ್ವೈರ್ ಅಬೌಟ್ ದಿ ಅನ್ಚೇಂಜಿಂಗ್ ಸಬ್ಸ್ಟ್ರಾಟಮ್ ಬಿಹೈಂಡ್ ಆಲ್ ಚೇಂಜ್. ಎಲ್ಲ ಬದಲಾವಣೆಗಳಿಗೆ ಆಧಾರವಾಗಿದ್ದರೂ ತಾನು ಮಾತ್ರ ಯಾವುದೇ ಬದಲಾವಣೆಗೆ ಒಳಪಡದಂತೆ ಇದ್ದ ಹಾಗೆ ಇರುವುದನ್ನು ವಿಚಾರ ಮಾಡಿ. ಇನ್ಕ್ವೈರ್ ಅಬೌಟ್ ದಿ ಅನ್ಚೇಂಜಿಂಗ್ ಸಬ್ಸ್ಟ್ರಾಟಮ್ ಬಿಹೈಂಡ್ ಆಲ್ ಚೇಂಜ್. ಗಮನವನ್ನು ಏಕೀಕರಿಸಿ ನಾನು ಎಂಬುದರ ಬಗ್ಗೆ ಆಳವಾಗಿ ವಿಚಾರಿಸಿ.
ಚಿತ್ತ ಚಾಂಚಲ್ಯಕ್ಕೆ ಅವಕಾಶವಿಲ್ಲದಂತೆ ಧ್ಯಾನ ಮಾಡಿ. ಧ್ಯಾನದ ಮಧ್ಯೆ ಚಂಚಲತೆ ಉಂಟಾದರೆ ಯಾರಿಗೆ ಚಂಚಲತೆ ಉಂಟಾಗುತ್ತಿದೆ ಎಂದು ತನಿಖೆ ಮಾಡಿ. ಮನದಲ್ಲೇಳುವ ಕ್ಷೋಭೆಯು ನಿಮ್ಮ ಗಮನಕ್ಕೆ ಬಂದೇ ಬರುತ್ತದೆ. ನಿಮ್ಮ ಗಮನಕ್ಕೆ ಒಳಪಡುವ ಯಾವುದೂ ನೀವಲ್ಲ. ನೀವು ಇವೆಲ್ಲವನ್ನೂ ಮೀರಿ ಇದ್ದೀರಿ. ಹಾಗಾಗಿ ಯಾವುದರಿಂದಲೂ ಸ್ಪರ್ಶಿಸಲ್ಪಡದ ಸಾಕ್ಷಿ ಚೈತನ್ಯವಾಗಿ ನೀವು ಸ್ಥಿರವಾಗಿರಿ. Be one-pointed and inquire into the I deeply. Meditate without distraction. If interruption arises, inquire to whom this disturbance appears. Distraction appears to you. You are the witness to all the disturbances. Hence you are beyond all distractions. Hence abide as the witnessing presence, untouched by any distraction. ಅಜ್ಞಾನ ಕೇವಲ ಕಲ್ಪನೆ ಮಾತ್ರ. ಅಜ್ಞಾನ ತಪ್ಪು ಗುರುತಿಸುವಿಕೆಯಲ್ಲದೆ ಮತ್ತೇನೂ ಅಲ್ಲ. ಅಜ್ಞಾನ ಕಲ್ಪನೆಯ ಅಭಿನಯ, ವಾಸ್ತವಿಕ ಸತ್ಯವಲ್ಲ. ಆದುದರಿಂದ ಅಜ್ಞಾನದಿಂದ ಹುಟ್ಟುವ ಬಂಧನ ಮತ್ತು ಪರಿಮಿತಿ ನಿಜವಲ್ಲ. ವಸ್ತುನಿಷ್ಠತೆಗೆ ಬದ್ಧವಾದ ಮನಸ್ಸನ್ನು ಪಕ್ಕಕ್ಕೆ ತಳ್ಳಿದಾಗ ಏನು ಉಳಿಯುತ್ತದೆ? ಏನು ಉಳಿಯುವುದೋ ಅದು ಖಾಲಿಯಲ್ಲ, ಟೊಳ್ಳಲ್ಲ, ಬರಿದಾದುದಲ್ಲ. ಬದಲಿಗೆ ಪರಿಪೂರ್ಣವಾದ ಅಸ್ತಿತ್ವ, ಪರಿಶುದ್ಧವಾದ ಪ್ರಜ್ಞೆ. ವಸ್ತುವಿಲ್ಲದೆ ಮನಸ್ಸೆಲ್ಲಿ? ಅದರ ಏಕಾಗ್ರತೆಯಲ್ಲಿ? ಮನರಹಿತ ಸ್ಥಿತಿಯಲ್ಲಿ ಬೆಳಗುವುದೇ ನಿಮ್ಮಾತ್ಮ. ಮನರಹಿತ ಸ್ಥಿತಿಯಲ್ಲಿ ಬೆಳಗುವುದೇ ನಿಮ್ಮಾತ್ಮ. ಮನರಹಿತ ಸ್ಥಿತಿಯಲ್ಲಿ ಬೆಳಗುವುದೇ ನಿಮ್ಮಾತ್ಮ. ಮನರಹಿತ ಸ್ಥಿತಿಯಲ್ಲಿ ಬೆಳಗುವುದೇ ನಿಮ್ಮಾತ್ಮ. Ignorance is only an imagination. Ignorance is nothing but misidentification, a play of imagination. Therefore, bondage and limitation are not real. When the objectifying mind is set aside, what remains? Not a void, but pure being remains. What is mind and its concentration without an object? In the absence of mind, it is the shining of your own self. In the absence of mind, it is the shining of your own self. In the absence of mind, it is the shining of your own self. ಜಗತ್ತಿಗೆ ವಾಸ್ತವಿಕತೆ ಕೊಡುವವರು ನೀವು. ಜಗತ್ತು ತನ್ನ ವಾಸ್ತವಿಕತೆಯನ್ನು ತಾನೇ ಘೋಷಿಸಿಕೊಳ್ಳಲಾರದು. ಅದಕ್ಕೆ ಆರೋಪಿಸುವ ವಾಸ್ತವಿಕತೆಯು ನಿಮ್ಮಿಂದ ಹಠಾತ್ತನೆ ತಲೆದೋರುತ್ತದೆ, ನಿಮ್ಮಿಂದ ಪುಟಿದೇಳುತ್ತದೆ. ಜಗತ್ತಿನ ಮೂಲ ನೀವೇ ಆಗಿರುವ ನಿಮ್ಮ ಅಸ್ತಿತ್ವ. ಸಾಕ್ಷಾತ್ ಪ್ರಜ್ಞಾ ಸ್ವರೂಪರೇ ಆದ ನೀವು ಇಲ್ಲದೆ ಏನನ್ನೂ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ, ಏನನ್ನೂ ನೋಡುವುದು ಸಾಧ್ಯವಿಲ್ಲ ಮತ್ತು ಏನನ್ನೂ ದೃಢೀಕರಿಸುವುದು ಸಾಧ್ಯವಿಲ್ಲ. ದಿ ವರ್ಲ್ಡ್ಸ್ ರಿಯಾಲಿಟಿ ಕಮ್ಸ್ ಫ್ರಮ್ ಯು. ದಿ ವರ್ಲ್ಡ್ ಡಸ್ ನಾಟ್ ಡಿಕ್ಲೇರ್ ಇಟ್ಸ್ ಓನ್ ರಿಯಾಲಿಟಿ. ದಿ ಸೆನ್ಸ್ ಆಫ್ ರಿಯಾಲಿಟಿ you attribute to it springs from you.
That source is existence itself, your own self. Without you, without your consciousness, nothing can be known, nothing can be seen, or nothing can be affirmed. ಯಾವುದು ಆಲೋಚನೆಯಲ್ಲವೋ ಅದೊಂದೇ ಆಲೋಚನೆಗಳನ್ನು ಬೆಳಗಬಲ್ಲದು. ಆಲೋಚನೆಗಳು ತಮ್ಮನ್ನೇ ತಾವು ತಿಳಿಯಲಾರವು. ಆಳವಾಗಿ, ಮೌನವಾಗಿ ಮತ್ತು ನಿರಾಕಾರವಾಗಿ ಯಾವುದು ಇದೆಯೋ ಅದು ಅವೆಲ್ಲವನ್ನೂ ಬೆಳಗುತ್ತದೆ. ಆಲೋಚನೆಗಳು ಇಲ್ಲವಾದಾಗಲೂ ಸಹ ಆ ಬೆಳಕು ನಿಶ್ಚಲವಾಗಿರುತ್ತದೆ. ಅದು ಸಾಕ್ಷಾತ್ತಾಗಿ ನೀವೇ ಆಗಿದ್ದೀರಿ. ತತ್ವಂ ಅಸಿ, ತತ್ವಂ ಅಸಿ, ತತ್ವಂ ಅಸಿ. ಆದುದರಿಂದ ಯಾವುದೇ ವಸ್ತುನಿಷ್ಠತೆಯೊಂದಿಗೆ ಗುರುತಿಸಿಕೊಳ್ಳದಿರಿ, ಏಕೆಂದರೆ ನೀವು ವಸ್ತುನಿಷ್ಠವಲ್ಲದ ಜ್ಞಾನದಿಂದ ಮಾತ್ರ ತಕ್ಷಣವೇ ನೇರವಾಗಿ ಮತ್ತು ಮೌನವಾಗಿ ಅರಿಯಲ್ಪಡುವವರಾಗಿದ್ದೀರಿ. ಥಾಟ್ಸ್ ಆರ್ illuminated by that which is not a thought. Thoughts do not know themselves. Something deeper, silent, formless lights them up. Even when thoughts subside, that light remains unchanged. That is what you are. Tattvam asi, tattvam asi, tattvam asi. So, do not identify with anything objective. You are known immediately, directly, and silently only by non-objective knowledge. ಹಾಗಾಗಿ ಎಲ್ಲ ವಸ್ತುನಿಷ್ಠತೆಯನ್ನು ತ್ಯಜಿಸಿ ಪರಮ ಸತ್ಯವನ್ನು ಕಂಡುಕೊಳ್ಳಿ. ವಸ್ತುನಿಷ್ಠತೆಯ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ತ್ಯಜಿಸಿ. ವಸ್ತುಗಳು ನಿಮ್ಮ ಸಂತೋಷವಲ್ಲ, ನಿಮ್ಮ ಆನಂದವಲ್ಲ, ಅವು ನಿಮ್ಮ ವಾಸ್ತವವಲ್ಲ ಮತ್ತು ಅವು ನಿಮ್ಮ ಗುರುತಲ್ಲ ಎಂಬ ಸತ್ಯವನ್ನರಿತಾಗ ಅವುಗಳ ಮೇಲಿನ ಅವಲಂಬನೆಯನ್ನು ಕೈಬಿಡುವುದು ಸುಲಭ ಸಾಧ್ಯವಾಗುತ್ತದೆ. ಆತ್ಮಜ್ಞಾನದಲ್ಲಿ ಮಾತ್ರ ನಿಜವಾದ ಆನಂದ ಮತ್ತು ಶಾಂತಿ ಉದ್ಭವಿಸುತ್ತವೆ. ಇದಕ್ಕಾಗಿ ಸತ್ಯವಾದುದು ಯಾವುದು ಮತ್ತು ನಿಜವಾಗಿಯೂ ನಾನು ಯಾರು ಎಂಬುದಕ್ಕೆ ಉತ್ತರವನ್ನು ಒಳಗೆ ಹುಡುಕಿ. ಆತ್ಮಾನಂದ ನಿಜವಾಗಿಯೂ ಇರುವುದೆಲ್ಲಿ ಎಂಬುದಾಗಿ ಪತ್ತೆ ಹಚ್ಚಿ. Abandon all objectivity and find out the ultimate truth. Abandon the objective outlook entirely. This letting go is easy when you realize that objects are not your happiness, not your reality, and not your identity. True happiness and peace arise only in self-knowledge. To get answer to the primordial question, what is real? Who am I really? Explore within. Where is happiness truly? Find out. ಸತ್ಯವಾದುದು ಯಾವುದು ಮತ್ತು ನಿಜವಾಗಿಯೂ ನಾನು ಯಾರು ಎಂಬುದಕ್ಕೆ ಉತ್ತರವನ್ನು ಒಳಗೆ ಹುಡುಕಿ. To get answer to the primordial questions, what is real, who am I really,
Explore within. ಸತ್ಯವಾದುದು ಯಾವುದು ಮತ್ತು ನಿಜವಾಗಿಯೂ ನಾನು ಯಾರು ಎಂಬುದಕ್ಕೆ ಉತ್ತರವನ್ನು ಒಳಗೆ ಹುಡುಕಿ. ಟು ಗೆಟ್ ಆನ್ಸರ್ ಟು ದಿ ಪ್ರೈಮಾರ್ಡಿಯಲ್ ಕ್ವಶನ್ಸ್, ವಾಟ್ ಈಸ್ ರಿಯಲ್, ಹೂ ಆಮ್ ಐ ರಿಯಲಿ, ಎಕ್ಸ್ಪ್ಲೋರ್ ವಿತಿನ್. ಸತ್ಯವಾದುದು ಯಾವುದು ಮತ್ತು ನಿಜವಾಗಿಯೂ ನಾನು ಯಾರು ಎಂಬುದಕ್ಕೆ ಉತ್ತರವನ್ನು ಒಳಗೆ ಹುಡುಕಿ. ಟು ಗೆಟ್ ಆನ್ಸರ್ ಟು ದಿ ಪ್ರೈಮಾರ್ಡಿಯಲ್ ಕ್ವಶನ್ಸ್, ವಾಟ್ ಈಸ್ ರಿಯಲ್, ಹೂ ಆಮ್ ಐ ರಿಯಲಿ, ಎಕ್ಸ್ಪ್ಲೋರ್ ವಿತಿನ್. ನಾನು ಎಂಬ ಪರಮಸತ್ಯದಲ್ಲಿ ಸ್ಥಿರವಾಗಿ. ಇದಕ್ಕಾಗಿ ಎಲ್ಲ ಅನುಭವಗಳನ್ನು ಮೀರಿರಿ. ಎಲ್ಲ ಅನುಭವಗಳನ್ನು ಮೀರಿ ನಾನು ಯಾರು ಎಂಬುದಾಗಿ ಆಳವಾಗಿ ತನಿಖೆ ಮಾಡಿ. ನಾನು ಎಂಬ ಪರಿಶುದ್ಧವಾದ ಭಾವದಲ್ಲಿ ನಿಮ್ಮನ್ನು ನೀವು ದೃಢವಾಗಿ ಸ್ಥಾಪಿಸಿಕೊಳ್ಳಿ. ನಾನೆಂಬ ಅರಿವಿನಲ್ಲಿ ಸ್ಥಾಪಿಸಿಕೊಳ್ಳುವುದು ಯಾವುದೋ ಒಂದು ಆಲೋಚನೆಯಾಗಿ ಅಲ್ಲ, ಯಾವುದೋ ಒಂದು ಅವಶ್ಯಕತೆಯಾಗಿ ಅಲ್ಲ, ಬದಲಾಗಿ ಸ್ವಂತ ಇರುವಿಕೆಯಾಗಿ, ಪರಿಶುದ್ಧ ಅಸ್ತಿತ್ವವಾಗಿ. ಇದಕ್ಕಾಗಿ ಎಲ್ಲ ಸಂವೇದನೆಗಳನ್ನು ಮೀರಿ, ಎಲ್ಲ ಆಲೋಚನೆಗಳನ್ನು ಮೀರಿ, ಎಲ್ಲ ಅನುಭವಗಳನ್ನು ಮೀರಿ ಧ್ಯಾನ ಮಾಡಿ. ಎಲ್ಲ ಅನುಭವಗಳನ್ನು ಮೀರಿ ಧ್ಯಾನ ಮಾಡಿ. ಹೀಗೆ ಮಾಡುವುದರಿಂದ ಮಾತ್ರವೇ ಆತ್ಮನಲ್ಲಿ ಸ್ಥಿರವಾದಂತಾಗುವುದು. ನೀವೇ ನೀವಾಗಿ ಮೌನದಿಂದ ಇರುವಂತಾಗುವುದು. ಟು ಅಬೈಡ್ ಇನ್ ದಿ ಸುಪ್ರೀಂ ಟ್ರೂತ್ ಆಫ್ ಐ ಆಮ್, transcend all experience. Inquire deeply, who am I? Establish yourself firmly in the sense of pure I am, not as a thought, not as a requirement, but as being itself. This is to meditate beyond all sensations, beyond all thoughts, and beyond all experiences. By doing this, you will firmly abide within yourself, and you will be able to be your own self in silence. ಆತ್ಮದಲ್ಲಿ ನೆಲೆಸುವುದೇ ನಿಜವಾದ ಧ್ಯಾನ. ಇರುವಿಕೆಯ ಮೌನದ ಶುದ್ಧ ಜ್ಞಾನವಾಗಿ, ಕೇವಲ ಪರಿಶುದ್ಧ ಆತ್ಮವಾಗಿ ನೆಲೆಸುವುದೇ ನಿಜವಾದ ಧ್ಯಾನ. ಆದುದರಿಂದ ನಾನು ಯಾರು ಎಂದು ಪ್ರಶ್ನಿಸಿಕೊಂಡು ನಾನಿದ್ದೇನೆ ಎಂಬ ಆತ್ಮೀಯ ಭಾವದ ಮೇಲೆ ಸ್ಥಿರವಾಗಿ. ಇದಕ್ಕಾಗಿ ನಿಮ್ಮನ್ನು ನೀವು ಪ್ರಯತ್ನದ ಮೂಲಕವಲ್ಲ, ಬದಲಿಗೆ ಅಖಂಡ ಅರಿವಿನ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ನೀವೇ ಆದ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ನೀವೇ ಆದ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ನೀವೇ ಆದ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಜನ್ಮ ಸಾರ್ಥಕವಾಗಲು ಇಷ್ಟೇ ಸಾಕು. ರಿಯಲ್ ಮೆಡಿಟೇಷನ್ is self-abidance. Real meditation is simply abiding as the self, as the silent knowledge of being. Therefore, ask yourself, who am I? And be steadfast in the innate feeling of I am. For this, know yourself clearly, not through effort,
but through clear, undivided awareness. Know yourself as you are. Know yourself as you are. Know yourself as you are. This is enough to make birth worthwhile. ನಾನು ಯಾರು? ನಾನು ಸದಾ ಇರುವವನು. Who am I? I am that I am, always. ನಾನು ಯಾರು? ನಾನು ಸದಾ ಇರುವವನು. Who am I? I am that I am, always. ನಾನು ಯಾರು? ನಾನು ಸದಾ ಇರುವವನು. Who am I? I am that I am always. ನಾನು ಸದಾ ಇರುವವನು. I am that I am always. ನಾನು ಸದಾ ಇರುವವನು. I am that I am always. ನಾನು ಸದಾ ಇರುವವನು. I am that I am always. ನಾನು ಮೌನವಾಗಿ I am, be silent. 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 ಮೌನವಾಗಿ ನಿಮ್ಮೊಳಗೇ ನೀವಿರಿ. Be within yourself silently. ಮೌನವಾಗಿ ನಿಮ್ಮೊಳಗೇ ನೀವಿರಿ. Be within yourself silently. ಮೌನವಾಗಿ ನಿಮ್ಮೊಳಗೇ ನೀವಿರಿ.
Be within yourself silently. ಮೌನವಾಗಿ ನಾನಿದ್ದೇನೆ ಅಂತ ಅಂದುಕೊಳ್ಳಿ. Silently say to yourself, I am. ನಾನಿದ್ದೇನೆ. I am. ನಾನಿದ್ದೇನೆ. I am. ನಾನಿದ್ದೇನೆ. I am. ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ ಎಂದು ಪ್ರಶ್ನಿಸಿಕೊಳ್ಳಿ. Ask yourself, do I know that I exist? ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ? Do I know I exist? ಹೌದು, ಗೊತ್ತಾಗುತ್ತಿದೆ ಎಂಬ ಉತ್ತರ ಒಳಗಿಂದೊಳಗೇ ಬರುತ್ತದೆ. ಹೌದು, ಗೊತ್ತಾಗುತ್ತಿದೆ. Answer comes from within. Yes, I know that I exist. I know that I am. ಗೊತ್ತಾಗುತ್ತಿದೆ ಎಂಬುದು ನಿಮ್ಮ ನೇರ ಅನುಭವವಾಗಿದ್ದು ಈ ಅರಿವಿನಲ್ಲಿರಿ. Be aware of this knowing, which is your direct experience. ಗೊತ್ತಾಗುತ್ತಿದೆ, ಅರಿವಾಗುತ್ತಿದೆ ಎಂಬ ಈ ಅನುಭವದಲ್ಲೇ ದೃಢವಾಗಿ ನಿಲ್ಲಿ. Be firmly establish yourself in this awareness of I know. I am aware. ಗೊತ್ತಾಗುತ್ತಿದೆ ಎಂಬ ಈ ಪ್ರಜ್ಞಾಪೂರ್ವಕ ಅನುಭವವೇ ಪರಿಶುದ್ಧ ಪರಿಪೂರ್ಣ ಆತ್ಮ. This knowing itself is a conscious experience which is a pure and perfect Atma. ಈ ಆತ್ಮಾನುಭವದಲ್ಲಿ ದೃಢವಾಗಿ, ಈ ಆತ್ಮಾನುಭವದಲ್ಲಿ ದೃಢವಾಗಿ. Stay firmly in this self-experience. Stay firmly in this self-experience. ಹೌದು, ನಾನಿರುವುದು ನನಗೇ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. Yes, I know that I am. I know that I am. I know that I am. I know that I know. I know that I know. I know that I know. ನಾನಿರುವುದು ನನಗೆ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. I understand that I exist. I understand that I understand. I understand that I understand.
ನಾನಿರುವುದು ನನ್ನ ಅರಿವಿಗೆ ಬರುತ್ತಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. I am aware of my existence. I am aware that I am aware. I am aware that I am aware. ನನಗೆ ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. I am aware and I am aware that I am aware. I am aware that I am aware. I am aware that I am aware. ನಾನಿರುವುದು ನನಗೆ ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಈ ಗೊತ್ತಿದೆ ಎಂಬ ಭಾವದಲ್ಲಿ ಮೌನದಿಂದಿರಿ. 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 I know and I know that I know. 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 In this silent knowing, be silent. In this silent knowing, be silent. With this knowing, be silent. Be silent. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be joyful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
लोकाः समस्ताः सुखिनो भवन्तु। लोकाः समस्ताः सुखिनो भवन्तु। ॐ शान्ति शान्ति शान्ति। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः।